ವೆಲ್ಕಮ್ ಟು ಮೈ ಫಸ್ಟ್ ಲಾಗ್. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೀಚ್ಗೆ ಬಂದಿವಿ. ಭಾಳ ದಿನ ಆಯಿತು ಲಾಗ್ಸ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಇವತ್ತು ಮಾಡತ್ತೀನಿ. ಆ್ಯಕ್ಚುಲಿ ಬೀಚಲ್ಲಿ ರನ್ನಿಂಗ್ ಮಾಡ್ಬೇಕಂತ ಸುಮಾರು ದಿನ ಪ್ಲ್ಯಾನ್ ಮಾಡಿದ್ದೆ. ಅದು ಇವತ್ತು ಫುಲ್ಫಿಲ್ ಆಯ್ತು. ಇವತ್ತು ನಮ್ಮ ರನ್ನಿಂಗ್ ಪಾರ್ಟ್ನರ್ ಆಗಿ ಚಾರ್ಲಿ ಅವರು ಇದ್ದಾರೆ ನಮ್ಮೊಟ್ಟಿಗೆ. She moves like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've never named while I stay in my lane. ನಾವಿಲ್ಲಿ ರನ್ನಿಂಗ್ ಮಾಡಿದ್ರೆ ಇಲ್ಲೊಬ್ಬರು ಸಮುದ್ರ ಮಲಿನ ಮಾಡತ್ತಾರ ನೋಡ್ರಿ. ಒಬ್ರು ಕೂತಾರ ಆದ್ರೆ ಬೀಚಲ್ಲಿ ಕಕ್ಕ ಮಾಡಕ್ಕೆ ಬರ್ತಾರೆ ನಾವನ್ನೆಲ್ಲ. ಆ್ಯಕ್ಚುಲಿ ನಂಗೆ ಒಂದು ಕ್ವಶನ್ ಬರತ್ತಿತ್ತು, ನಾ ರನ್ನಿಂಗ್ ಬಂದಿನೋ ಇಲ್ಲ ಇವರು ಎಲ್ಲ ನೋಡೋಕೆ ಬಂದಿನೋ ಅಂತ. ಅದಕ್ಕೆ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟೆ. ಮಧ್ಯಾಹ್ನದಾಗ ಸರಿ ಅನ್ಸೋದಿಲ್ಲ ಬೀಚ್ ನೋಡೋಕೆ, ಯಾಕಂದ್ರೆ ಬಿಸಿಲು ಭಾಳ ಇರ್ತದಲ್ಲ. ಬಿಸಿಲಾಗ ಸರಿ ಅನ್ಸೋದಿಲ್ಲ ನೋಡೋಕೆ. ಬಂದ್ರೆ ಸಂಜೆ ಬರಬೇಕು, ಇಲ್ಲ ಅಂದ್ರೆ ಬೆಳಿಗ್ಗೆ ಒಂದು 10, 10:30, 11 ಗಂಟೆ ಒಳಗಡೆ ಮಸ್ತ್ ನೋಡ್ಬೋದೆಲ್ಲ. ಆರಾಮ್ ಸಿರಿ ಟೈಮ್ ಸಿಗ್ತದೆ ನೋಡ್ಕೊಂಡು ಬಿಡೋದೆಲ್ಲ. ನೋಡಕ್ಕೆ ಇಲ್ಲಿ ಏನೇನೋ ಸಿಗ್ತಾವ ನೋಡಿ. ಇಲ್ಲಿ ಇದೆಷ್ಟು ಮಾಡ್ತದೆ ನೋಡೋಕೆ, ಸಖತ್ ಇದೆ. ಆವಾಗ ನಂಗೆ ಫಸ್ಟಿಗೆ ವಿಡಿಯೋ ಮಾಡಾಕಾರ ಸ್ಟಾರ್ಟಿಂಗ್ ಬೀಚ್ನ ಬಂದಾಕಾರ ಅಲ್ಲಿ ಸುಮಾರು ಸಿಕ್ಕಿದ್ದು. ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದಾದ್ಮೇಲೆ ಅದೇ ಬರ್ತದೆ ನೆಕ್ಸ್ಟ್ ವೀಡಿಯೋದಾಗ. ಇದು ಯಾರಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಿಮ್ಮ ಅಡ್ರೆಸ್ ಕಳಿಸ್ರಿ, ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ಈಗ ಕಳಿಸ್ಕೊಡುವಾಗ ಹೊಡೆದ್ರೆ ಗೊತ್ತಿಲ್ಲ. ಈಗಂತರ ಎಲ್ಲ ಚಲೋನೇ ಐತಿ. ನನಗಂದ್ರೆ ಫುಲ್ ಬಾಯಾರಿಕೆ ಆಗಿಬಿಟ್ಟದ. ಈಗ ಮನೆ ಅಂದ್ರೆ ಏನೋ 1.5-2 ಕಿಲೋಮೀಟ್ರ್ ಐತಿ ರೂಮ್. ಫುಲ್ ಬಾಯಾರಿಕೆ ಆಗಿಬಿಟ್ಟದ. ಇವೇ ನೀರು ಕುಡಿಯಲಿ ಸ್ವಲ್ಪ. ನಾನು ಕಲ್ಲು ಹೆಂಗದ ನೋಡ್ರಿ, ಸಮುದ್ರದಾಗೆ ಸಿಕ್ಕರೆ ಕಲ್ಲಿದು. ಒಳ್ಳೆ ಹುಲ್ಲಿ ಥರ ಬಾಯ್ತಾರೆ ಏನಪ್ಪ. ಯಾರಿಗೆ ಬೇಕು ಯಾರಿಗೆಲ್ಲ, ಬರೀ 10 ರೂಪಾಯಿಗೊಂದು, ಬರೀ 10 ರೂಪಾಯಿಗೊಂದು. ಬೀಚ್ನ ಬರೀ ಬಂದು ನನ್ನ ಹೆಸರು ಹೇಳ್ರಿ ನೀವು. ನೋ ಕಾಸ್ಟ್. ಹಂಗದ ನೋಡ್ರಿ, ಮಸ್ತ್ ಮಸ್ತ್. ಐ ಲೈಕ್ ಇಟ್. ಬಿಜಾಪುರ ಸೈಡ್ ಇದ್ದವ್ರಿಗೆ ಯಾರಿಗೆ ಚಕ್ಕ ವಚ್ಚಿ ಆಡೋಕೆ ಬೇಕಂದ್ರೆ ಹೇಳ್ರಿ ನಂಗೆ. ಚಕ್ಕ ವಚ್ಚಿ ಏನೋ ಹೇಳ್ತಾರಲ್ಲ, ಅದಂಗೆ ಆಡೋದು ಸಣ್ಣ ಸಣ್ಣ ಚಂದ ಐತೆ ನೋಡೋಕೆ. ಇದು ಹೆಂಗೆ ಬೆಳೀತಾ ಇರೋಯ್ತದ ನೀರಾಗಿರೋ ಇಟ್ರ. ಕಲರ್ ತೊಗೊಳೋಣ, ಮಸ್ತ್ ಮಸ್ತ್ ನೋಡೋಕೆ. ಆಗಳು ಏನು ಹೇಳಿನಲ್ಲ, DM ಮಾಡ್ರಿ, ಯೂಟ್ಯೂಬ್ ಒಳಗೆ ವಿಡಿಯೋ ಹಾಕ್ತೀನಿ. ಎಲ್ಲರೂ ಅಲ್ಲಿ ಕಮೆಂಟ್ ಮಾಡಿರಿ ಯಾರ್ಯಾರು ಬೇಕು. ಇಲ್ಲ ಡೈರೆಕ್ಟ್ ಬೇಕಂದ್ರೆ ಒಡೇಶ್ವರ ಹತ್ರ ಬರೋದು, ನನ್ನ ಹೆಸರು ಹೇಳೋದು, ತೊಗೊಂಡೋಗ್ಬಿಡೋದು. ಇದು ನೋಡಿ, ಇದೆಷ್ಟು ಮಸ್ತ್ ಅದು ಮರ, ಸಖತ್. ಈ ಹೆವಿ ಇಷ್ಟ ಆಗತ್ತಪ್ಪ. ಇಲ್ಲೇ ಹೆಂಗ ಒಳಗಡೆ ಹೆಂಗತ್ತ. ಹಂಗೆ ಒಂದು ಇನ್ಸಿಡೆಂಟ್ ನೋಡಿದೆ, ಬೀಚಲ್ಲಿ ಒಂದು ಆಮೆ ಸತ್ತಿತ್ತು ಅಲ್ಲಿ ಹತ್ರ. Hello everyone.
ನಾವು ಲಾಗ್ಸ್ ಮಾಡತ್ತೀವಿ. ಎಲ್ಲರೂ ಲೈಕ್, ಶೇರ್, ಕಮೆಂಟ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲ ಮಾಡಿರಿ. ಕೈ ನೋಸಾಗ್ತದೆ ಕ್ಯಾಮ್ರಾ ಹಿಡಿದು. ಕಂಗ್ರ್ಯಾಚುಲೇಷನ್ ಬ್ರದರ್. ಖುಷಿ ಅನ್ನಿಸ್ತು ಬೀಚಲ್ಲಿ ರನ್ನಿಂಗ್ ಮಾಡಿ. ಚಾರ್ಲಿ ಅವರು ಮನೆಗೆ ಹೋದ್ರು, ನಾವು ಮನೆಗೆ ಬಂದ್ಬಿಟ್ಟು ಬಿಟ್ಟು ರೋಡಿಗೆ ಬಂದ್ಬಿಟ್ಟಿವಿ. ಒಂಥರ ಫೀಲ್ ಆಗೋದು. ಬೀಚ್ ಒಳಗಿದ್ರೇ ಒಂಥರ ಫೀಲ್, ರೋಡ್ ಮೇಲೆ ಬಂದ್ರೆ ಒಂಥರ ಅನಿಸ್ತದೆ. ಬೀಚ್ ಒಳಗಿದ್ರೆ ಈ ಕಾಲಿಟ್ರೆ ಮೈ ನೆಲಕ್ಕೆ ಒಳಗೆ ಹೋಗ್ಬಿಡ್ತದೆ. ಇಲ್ಲಿ ಹಂಗಿಲ್ಲ, ಇಲ್ಲಿ ದಕ್ ಬೀಚ್ ಒಳಗೆ ರನ್ನಿಂಗ್ ಮಾಡ್ಬೇಕು ಆ್ಯಕ್ಚುಲಿ. ಅಂದ್ರೆ ಬೀಚ್ ಒಳಗೆ ರನ್ನಿಂಗ್ ಮಾಡಿ ರೋಡ್ ಮೇಲೆ ರನ್ನಿಂಗ್ ಮಾಡೋದು ಫುಲ್ ಈಸಿ. ಯಾಕಂದ್ರೆ ಬೀಚ್ ಒಳಗೆ ಫುಲ್ಲು ಬಾಡಿ ವೇಟ್ ಕೆಳಗೆ ಇಳಿತಿರ್ತದೆ. ಇಳಿದು ಮತ್ತು ತೆಗೆದು ಕಾಲು ಇಳಿತಿರ್ತದಲ್ಲ. ಇಲ್ಲಿ ಹಂಗಲ್ಲ, ಇಲ್ಲಿ ಪಂಪ್ ಆಗ್ತದೆ, ಜಂಪ್ ಆಗ್ತೈತೆ. ಶೂಸ ಪಂಪ್ ಮಾಡ್ತಾರೆ ಇಲ್ಲಿ ರೋಡ್ ಒಳಗೆ. ನಮ್ಮ ರೂಮ್ ಹತ್ರ ಕಮಲದ ಗಿಡಗಳದು ಎಷ್ಟು ಮಸ್ತ್ ಅದ ನೋಡಿಲ್ಲ. ಸಖತ್ ಭಟ್ಕಳ ಮಲ್ಲಿಗೆ ಹೊರ ತೆಗಿತಾರೆ ನೋಡಲ್ಲಿ. ಆಂಟಿ ಗುರಾಯಿಸ್ತಾರೆ ವಿಡಿಯೋ ಮಾಡಿ ನೋಡಿ. ಆ್ಯಕ್ಚುಲಿ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಫುಲ್ ಕಾಲು ನೋವಾಯಿತು ಮರೆ. 4 ಕಿಲೋಮೀಟ್ರ್ ಒಂದು 2-2.5 ಕಿಲೋಮೀಟ್ರ್ ರನ್ನಿಂಗ್ ಮಾಡಿದ್ದೇನು, ಒಂದು 2 ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಂಬಂದು ಹೆವಿ ಕಾಲು ನೋವಾಯಿತು ಕಂಟಿನ್ಯೂ. ಅದಕ್ಕೆ ಟೈಮ್ ಪಾಸ್ ಆಗಲಿದೆ ಅಂತ ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ. ಹೋಗಿದ್ದೆಲ್ಲ ಫೈನಲಿ 10 ಗಂಟೆ ಆಯಿತು ಮನೆ ಬರ್ಲಿಕ್ಕೆ. ಬಂದು ನಾಷ್ಟ ಮಾಡೋಕೆ ಹೊರಗೆ ಹೋಗ್ಬೇಕೀಗ. ಅದಕ್ಕೆ ವೇ ಪ್ರೋಟೀನ್ ಹಾಕತ್ತೀನಿ ಒಂದು ಸ್ಕೂಪ್. ಫುಲ್ ಹಸಿವಾಗ್ಬಿಟ್ಟದ. ಸೊ ಫೈನಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಕಮೆಂಟ್ ಮಾಡಿರಿ, ಮತ್ತೇನು ತಪ್ಪು ಮಾಡಿರಿ ಅಂತ ಗೊತ್ತಾಗ್ತದೆ.